ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಮೆಣಸಿನ ಗಿಡ ಹಣ್ಣಾಗಿತ್ತಲ್ವ, ಮೆಣಸಿನ್ಕಾಯಿಗಳೆಲ್ಲ ಅದೆಲ್ಲ ಬಿಡಿಸ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಈ ಸತಿ ಅವರೆಕಾಯಿ ಗಿಡಗಳೆಲ್ಲ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ವ ನಿಮಗೆ, ಅದರಲ್ಲಿ ಹೂವು ಎಲ್ಲ ಚೆನ್ನಾಗಿ ಬಂದಿದೆ. ಆದರೆ ಸ್ವಲ್ಪ ಅದು ಈಚಾದ್ಮೇಲೆ ಬಿದ್ದೋಗ್ತಾ ಇತ್ತು. ಯಾವುದೇ ಥರ ಪೆಸ್ಟ್ ಏನು ಅಟ್ಯಾಕ್ ಆಗಿಲ್ಲ, ಆದ್ರೂ ಅದಕ್ಕೆ ಸ್ವಲ್ಪ ಚಳಿ ಕಮ್ಮಿ, ಈ ಸತಿ ಸ್ವಲ್ಪ ಚಳಿ ಕಮ್ಮಿ ಇರೋದ್ರಿಂದ ಆ ರೀತಿ ಆಗ್ತಾಯಿದ್ದೇನೋ ಅಂದ್ಬಿಟ್ಟು ಇನ್ನೊಂದು ಒಂದು ಸ್ವಲ್ಪ ಅದಕ್ಕೆ ಫರ್ಟಿಲೈಸರ್ ಥರ ಏನಾದರೂ ಹೊಡೆಯೋಣ ಅಂತೇಳ್ಬಿಟ್ಟು ನಾವು ಅದಕ್ಕೆ ಅಕ್ಕಿ ತೊಳೆದಿಟ್ಟಿರೋ ನೀರಿಗೆ ಸ್ವಲ್ಪ ಲೈಸಾಲ್ ಮಿಕ್ಸ್ ಮಾಡಿಕೊಂಡು ಹೊಡೆದಿದ್ದೀವಿ. ಯಾಕಂದರೆ ನಮಗೆ ಗೊತ್ತಾಗಲ್ಲ ಅಲ್ವಾ, ಒಳಗಡೆ ಏನಾರೋ ಪೆಸ್ಟ್ ಅಟ್ಯಾಕ್ ಆಗಿರ್ಲೂಬಹುದು. ಅದಕ್ಕೋಸ್ಕರ ಅವರೆಕಾಯಿ ಗಿಡಕ್ಕೆಲ್ಲ ಈ ಸತಿ ನಾವು ಸ್ವಲ್ಪ ಲೈಸಾಲು ಮತ್ತು ಅಕ್ಕಿ ತೊಳೆದಿರೋ ನೀರು ಸ್ವಲ್ಪ ಒಂದೆರಡು ದಿವಸ ಇಟ್ಬಿಟ್ಟು ಅದನ್ನು ಸ್ಪ್ರೇ ಮಾಡ್ತಾಯಿದ್ದೀವಿ. ಅಕ್ಕಿ ತೊಳೆದಿರೋ ನೀರು ಫರ್ಟಿಲೈಸರ್ ಥರನೂ ವರ್ಕ್ ಮಾಡುತ್ತೆ ಗಿಡಗಳಿಗೆ, ಮತ್ತು ಪೆಸ್ಟ್ಗೆನೂ ಒಳ್ಳೆ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ. ಮೆಣಸಿನ್ಕಾಯಿನೂ ಅಷ್ಟೇ ನೋಡಿ, ಲಾಸ್ಟ್ ಟೈಮ್ ತೋರಿಸಿದ್ದಕ್ಕೂ ಇವಾಗೂ ಸ್ವಲ್ಪ ಕಮ್ಮಿ ಆಗಿದ್ದಾವೆ. ಕುಂಬಳಕಾಯಿ ಲಾಸ್ಟ್ ಟೈಮ್ ತೋರಿಸಿದ್ನಲ್ವ, ತುಂಬ ಚಿಕ್ಕದಿತ್ತು. ಈ ಸತಿ ತುಂಬ ಚೆನ್ನಾಗಾಗಲೇ ದೊಡ್ಡದಾಗಕ್ಕೆ ಬಂದಿದ್ದಾವೆ. ತೋರಿಸ್ತೀನಿ. 3 ಇತ್ತಲ್ವ, ಒಂದು ಕಿತ್ಕೊಂಡಿದ್ದಾರೆ, ಇನ್ನೊಂದು ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ಸಿಹಿ ಕುಂಬಳಕಾಯಿ ಅಂತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ಸ್ವೀಟೇ ಜಾಸ್ತಿ ಮಾಡೋದು ಈ ಕುಂಬಳಕಾಯಲ್ಲಿ. ನೋಡಿ ಅದೊಂದು ಇನ್ನೊಂದು ಕಿತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನೆರಡು ಇನ್ನೂ ಹಾಗೆ ಇದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಲಾಸ್ಟ್ ಟೈಮ್ ತೋರಿಸಿದಾಗ ಇನ್ನೂ ಗ್ರೀನ್ ಕಲರ್ ಇತ್ತು. ಅಂದರೆ ಹಣ್ಣಾದ್ಮೇಲೆ ಕಿತ್ಕೊಂಡ್ರೆ ಮೆಣಸಿನ್ಕಾಯಿನ ಒಣಗಿರೋ ಮೆಣಸಿನ್ಕಾಯಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಗಿಡದಲ್ಲೇ ಹಣ್ಣಾದ್ಮೇಲೆ ಮೆಣಸಿನ್ಕಾಯಿನೆಲ್ಲ ನಾವು ಕಿತ್ಕೋತಾ ಇದ್ದೀವಿ. ಅವರೆ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈ ಸತಿ. ಆದರೆ ಸ್ವಲ್ಪ ಕಾಯಿ ಕಮ್ಮಿ ಅನ್ನಿಸ್ತು. ಅಷ್ಟು ದೊಡ್ಡ ಗಿಡ ಬಂದಮೇಲೆ ಸ್ವಲ್ಪ ಕಾಯಿ ಜಾಸ್ತಿ ಬಿಡಬೇಕು. ಮತ್ತು ನೋಡಿ, ಹಾಗಲಕಾಯಿ ಸಸಿ ನಾನು ಲಾಸ್ಟ್ ಟೈಮ್ ತೋರಿಸ್ದಾಗ ಚಿಕ್ಕದಿತ್ತು. ಇದು ನಾಟಿ ಹಾಗಲಕಾಯಿ, ಚಿಕ್ಕವು ಹಾಗಲಕಾಯಿ ಅಂತಾರೆ. ಅದು ಹೂವೆಲ್ಲ ತುಂಬ ಚೆನ್ನಾಗಾಗಿದೆ. ಒಂದು ಈಚ್ ಕೂಡ ಆಗಿದೆ ಕೆಳಗಡೆ. ಒಂದು ಹಣ್ಣಾಗ್ಬಿಟ್ಟಿದೆ, ಬೀಜಕ್ಕೆ ಅಂತ ಬಿಟ್ಟಿದ್ದಾರೆ. ನೋಡಿ, ಅವರೆಕಾಯಿ ಗಿಡ ತೋರಿಸ್ತೀನಿ ನಾನು ನಿಮಗೆ, ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಾಗಿದ್ದಾವೆ. ಹೂವನೂ ಇದೆ, ಸ್ವಲ್ಪ ಕಾಯಿ ಇದೆ, ಆದರೆ ಅಷ್ಟು ಇದಾಗಿಲ್ಲ ಅವರೆಕಾಯಿ. ನೋಡಿ ಇಲ್ಲಿ ಹೂವು, ಈ ಕಡೆ ಒಂದೇ ಒಂದು ಗಿಡ ಇದೆ. ಎಲ್ಲ ಗಿಡಕ್ಕೂ ನಾವು ಹೊಡೆದಿದ್ದೀವಿ ಆಲ್ಮೋಸ್ಟು. ಮೆಣಸಿನ್ಕಾಯಿ ಸ್ವಲ್ಪ ಇರೋವೆಲ್ಲ ಕಿತ್ಕೊಂಡ್ವಿ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಒಣಗಿರೋದು. ಇದು ಫಸ್ಟ್ ಹಾಕಿದ್ದು ಹಸಿರು ಮೆಣಸಿನ್ಕಾಯಿ ಗಿಡ, ಅದರಲ್ಲೂ ಸ್ವಲ್ಪ ಆಗಿತ್ತು, ಅದನ್ನು ಸ್ವಲ್ಪ ಕಿತ್ಕೊಂಡ್ವಿ. ಮತ್ತು ನೋಡಿ, ಬದನೆಕಾಯಿ ಗಿಡ. ಶುಂಠಿನೂ ಡ್ರೈ ಆಗೋಕ್ಕೆ ಬಂದಿದೆ, ಅದನ್ನು ಕಿತ್ಕೋಬೇಕು. ಶುಂಠಿ ಕೀಳಬೇಕು. ಅದು ಇನ್ನೊಂದು ಸ್ವಲ್ಪ ದಿವಸ, ಇನ್ನೂ ಸ್ವಲ್ಪ ಎಲೆ ಎಲ್ಲ ಫುಲ್ಲು ಡ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಇದರಲ್ಲೂ ಒಂದೆರಡು ಆಗಿತ್ತು, ಅದನ್ನು ಕಿತ್ಕೊಂಡೆ. ಆಲ್ಮೋಸ್ಟು ಒಂದು 3-4 ಕೆ ಜಿಯಷ್ಟು ಹಸಿರು ಮೆಣಸಿನ್ಕಾಯಿ ಸಿಕ್ಕೈತೆ. ಒಂದು 3-4 ಕೆ ಜಿಯಷ್ಟು ಒಣಗಿರೋ ಮೆಣಸಿನ್ಕಾಯಿ ಸಿಕ್ಕೈತೆ ಇಷ್ಟು ಗಿಡಗಳಿಗೆ. ನೋಡಿ, ಅದೆಲ್ಲ ಚಪ್ರದ ಅವರೆಕಾಯಿ ಗಿಡ, ತುಂಬ ಚೆನ್ನಾಗಾಗೈತೆ. ಇದು ಬಾಳೆ ಗಿಡ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ಅಂದರೆ ಇಲ್ಲಿ ಸ್ವಲ್ಪ ಮಣ್ಣು ಸಿಕ್ಕಾಪಟ್ಟೆ ಡ್ರೈ ಇದೆ, ಒಣಗೋಗ್ತಾ ಇರುತ್ತೆ ಯಾವಾಗ್ಲೂ. ನೀರು ಹಾಕ್ತಾನೇ ಇರಬೇಕಾಗುತ್ತೆ. ನೋಡಿ, ಅವರೆಕಾಯಿ ಗಿಡ ಫುಲ್ಲು ಚೆನ್ನಾಗಿ ಗ್ರೋತ್ ಏನೋ ಆಗಿದೆ, ಆದರೆ ಎಲ್ಲೂ ನಿಮ್ಗೆ ಹೂವನೂ ಕಾಣಲ್ಲ, ಕಾಯೂ ಕಾಣಲ್ಲ, ಹಂಗಾಗಿದೆ ನೋಡಿ. ಅಲ್ಲಿವರೆಗೂ ಹಪ್ಕೊಂಡಿದೆ ಅವರೆಕಾಯಿ ಗಿಡ. ಅದಕ್ಕೆ ಈ ಸತಿ ಸ್ವಲ್ಪ ಔಷಧಿ ಹೊಡೆಯೋಣ ಅಂತ ಅಂದ್ಬಿಟ್ಟು ಔಷಧಿ ಹೊಡಿತಾ ಇದ್ದೀವಿ. ಔಷಧಿ ಅಂದರೆ ಹೇಳಿದ್ನಲ್ವ, ಅಕ್ಕಿ ತೊಳೆದಿರೋ ನೀರು ಮತ್ತು ಸ್ವಲ್ಪ ಲೈಸಾಲ್ ಅದಕ್ಕೆ ಮಿಕ್ಸ್ ಮಾಡಿಕೊಂಡು, ಇನ್ಫೆಕ್ಷನ್ ಆಗಿದ್ರೂ ಗಿಡಕ್ಕೆ ಹುಳದ್ದಾಗಿದ್ರೂ ಹೋಗುತ್ತೆ. ಮತ್ತು ನೋಡಿ, ಈ ಅವರೆಕಾಯಿ ಗಿಡಕ್ಕೂ ಹೊಡಿತಾ ಇದ್ದೀವಿ, ಅಲ್ಲಿರೋದಕ್ಕೂ ಹೊಡೆದಿದ್ದೀವಿ. 3 ಕಡೆ ಹಾಕಿದ್ದೀವಿ. ಇದು ಮಾಮೂಲಿ ಅವರೆಕಾಯಿ, ಆ ಕಡೆ ಇರೋದು ಅಂಬು ಚಪ್ರದ ಅವರೆಕಾಯಿ. ಎರಡಕ್ಕೂ ಔಷಧಿ ಹೊಡೆದಿದ್ದೀವಿ ನಾವು ಇವಾಗ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ವಿಡಿಯೋ ತೋರಿಸ್ತೀನಿ ಹೇಗೆ ಇದು ಔಷಧಿ ಹೊಡೆದ್ಮೇಲೆ ಏನಾದರೂ ಸ್ವಲ್ಪನಾದರೂ ಚೆನ್ನಾಗಿ ಆಗಿದೆಯಾ ಹೆಂಗೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಟೈಮ್ ಹೋದಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ಇದರಲ್ಲೂ ನೋಡಿ, ಕಾಯಿ ಇದೆ, ಆದರೆ ಗೊಂಚಲು ತುಂಬ ಕಾಯಿ ಆಗಿಲ್ಲ. ಇಲ್ಲೊಂದು ಕಾಯಿ ಆಗಿದೆ, ಜಾಸ್ತಿ ಉದುರೋಗ್ತಿದೆ ಕಾಯಿ.
ಹಂಗಾಗಿ ಇದು ಸ್ಪ್ರೇ ಮಾಡಿದ್ದೀವಿ. ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಯಾರ್ಯಾರು ವಿಡಿಯೋ ನೋಡಿ ಇನ್ಫಾರ್ಮೇಷನ್ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ವಿಡಿಯೋ ನೋಡಿದವರು ವಿಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದು ಸ್ವಲ್ಪ ಚಿಕ್ಕದೇ ವಿಡಿಯೋ, ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ಜಾಸ್ತಿ ಗಿಡಗಳದ್ದು ವಿಡಿಯೋ ಮಾಡ್ಕೊಂಡು ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ನೋಡಿ. ಮತ್ತು ಅದು ಕೆಳಗಡೆ ಕಾಣಿಸ್ತಾ ಇರೋದೆಲ್ಲ ಗೆಣಸು, ಸ್ವೀಟ್ ಪೊಟ್ಯಾಟೊ ಅಂತಾರಲ್ವ ಅದ್ರದ್ದು ತುಂಬ ಚೆನ್ನಾಗಿ ಹಬ್ಕೊಂಡಿದೆ. ಅವರು ಕಿತ್ತಾಗ ನಾನು ಅಲ್ಲಿ ಹೋಗಿರಲ್ಲ,